ಪ್ರತಿ ಶನಿವಾರ ಬಂದಾಗ ಹಿಂಗೆ ನಿಂತು ಫೋಟೋ ತೆಗೆಸ್ಕೊಂತಾರೆ. ಈ ಥರ ರಂಗೋಲಿ ಹಾಕಿದ್ರೆ ಭಾಳ ಮಾನು ಸಿಕ್ತ, ಪ್ರಸಾದ ಸಿಕ್ತ. ನಮ್ಮ ಮನೆಯವರಿಗೆ ರೆಗ್ಯುಲರ್ ವಾಚರ್ಸ್ ಇದ್ರೆ ನೋಡಿರ್ತೀರಿ. ಏನು ಕೊಡ್ರಿ ಅಂದಿ? ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಆರಾಮದಿರಿ ಅನ್ಕೋತೀವಿ, ನಾವು ಆರಾಮದೀವಿ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಇವತ್ತು ಯುಗಾದಿ ಅಮಾವಾಸ್ಯೆ ಐತಿ. ಅಮಾವಾಸ್ಯೆ ಅಂತಾರಲ್ಲ ಎಲ್ಲರೂ, ಹಾಗಾಗಿ ಅಮಾವಾಸ್ಯೆ ಅಂತ ಬಂತ. ಅಮಾವಾಸ್ಯೆ ಐತಿ, ಯುಗಾದಿ ಅಮಾವಾಸ್ಯೆ. ಸೊ ನಮ್ಮದು ಯುಗಾದಿ ಅಮಾವಾಸ್ಯೆ ಪೂಜೆ ಅದೆಲ್ಲ ಆತು, ತೋರಿಸ್ತೇನೆ ನಿಮಗೆ. ಅದ್ರ ಜೊತೆಗೆ ನಾವು ಹುಡುಗರು ರೆಡಿ ಆಗೀವಿ. ಅಂದ್ರೆ ದೇವಸ್ಥಾನಕ್ಕೆ ಶನಿವಾರನೂ ಐತಲ್ಲ, ಸೊ ಹಾಗಾಗಿ ಧಾರಾವತಿಗೆ ಹೋಗಿ ಬರ್ಬೇಕು ಅಂದ್ಕೊಂಡೇವಿ. ಧಾರಾವತಿ ಹನುಮಪ್ಪ ನಿಮ್ಗೆ ಗೊತ್ತೈತಿ ಆಲ್ರೆಡಿ. ನಂದು ಅಂದರೆ ರೆಗ್ಯುಲರ್ ವಾಚರ್ಸ್ ಇದ್ರೆ ನೋಡಿರ್ತೀರಿ. ಅಂದರೆ ಹನುಮಪ್ಪನ ಗುಡಿಗೆ ನಾವು ಅವಾಗ ಹೋಗಿರ್ತೀವಿ. ಲಾಗ್ಸು ತೋರಿಸಿರ್ತೇನೆ ನಾನು ನಿಮ್ಗೆ. ನನ್ನ ಫೇವ್ರೆಟ್ ದೇವರು ಅಂತಲೂ ಹೇಳ್ಬೋದು, ನನ್ನ ಆರಾಧ್ಯ ದೈವ ಅಂತಲೂ ಹೇಳ್ಬೋದು. ಸೊ ಬರ್ರಿ ಧಾರಾವತಿಗೆ ಹೋಗೋನು. ನಮ್ಮ ಹುಡುಗರು ನೋಡ್ರಿಲೇ ರೆಡಿ ಆಗ್ಯಾರ ಧಾರಾವತಿಗೆ ಹೋಗಾಕಂತೇಳಿ. ಚಕ್ಲಿ ತಿನ್ನಾತ ನಾವು. ಚಕ್ಲಿ ಕೊಡ ಪಜ್ಜ ನಂಗೂ. ಇಲ್ಲ ಪೂಜ ನಾ ಹೆಂಗೆ ಕಾಣತ್ತೀನಿ ರೀ ಅಂತೇಳಿ, ಜೀನ್ಸ್ ಒಳಗೆ ಹೆಂಗೆ ಕಾಣತ್ತೀನಿ ಅಂತ ಕೇಳು. ಮಾನು ಮಮ್ಮಿಗೆ ತಿನ್ಸಪ್ಪ, ಮಮ್ಮಿಗೆ ತಿನ್ಸು. ನೋಡೋರಿಗೆ ಕೊಡತಿ. ಓಕೆ ಡನ್, ಥ್ಯಾಂಕ್ ಯು. ಹಾಂ ಬರ್ರಿ ಅದನ್ನ ಅಲ್ಲಿಡಮ್ಮ, ಟೇಬಲ್ ಮೇಲೆ ಇಡೋದು. ಆ ಟೇಬಲ್ ಮೇಲೆ ಇಡು. ಇವನಿಗೆ ಏನರ ಒಂದು ಕೊಟ್ರೆ ನಮ್ದು ಕೆಲಸ ಆಗ್ತಾವೆ. ಹಾಗಾಗಿ ಇದನ್ನ ಒಂದು ಕೊಟ್ಟು ಇದು ಮಾಡೀನಿ. ಅದೊಂದು ಚೀಲ ಹಿಡ್ಕೊಳತ್ತಾನ, ಒಂದತ್ತು ನಿಂತಿರ್ತಾನ. ಬಟ್ ಚೀಲ ಫುಲ್ ಅಂದ್ರೆ ಅದು ಕವರ್ನ ಫುಲ್ ಹಿಡ್ಕೊಂಡು ಅಡ್ಡಾಡ್ತಿರ್ತಾನೆ. ಮನ್ ತುಂಬ ಅದು ಒಂದು ಹಿಡ್ಕೊಂಡು ಅಂದ್ರೆ ಒಂದು ಸ್ವಲ್ಪ ಅವ್ನು ಬ್ಯುಸಿ ಮಾಡೋಕೆ ಒಂದು ಕೈಯೊಳಗೆ ಏನರ ಒಂದು ಕೊಡಬೇಕು. ಹೌದಿಲ್ಲ? ಹ್ಞೂ ಅಂತ. ಸೊ ಎಲ್ರಿಗೂ ಹ್ಯಾಪಿ ಯುಗಾದಿ ಹೇಳ್ರಿ. ಎಲ್ರಿಗೂ ಯುಗಾದಿ ಹಬ್ಬದ ವೆರಿ ಗುಡ್. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೇವು ಬೆಲ್ಲ ತಿಂದು ಎಲ್ಲರೂ ನಗುತ್ತಾ ಇರೋಣಂತ ಬರ್ರಿ. ನೋಡ್ರಿ, ಇವತ್ತಿನ ಯುಗಾದಿ ಅಮಾವಾಸ್ಯೆ ಪೂಜೆ ಅಂತೂ ಆಗೈತಿ. ಈ ಥರ ಅಮಾವಾಸ್ಯೆಗೆ ಹುಣ್ಣಿಮೆಗೆ ಈ ಥರ ರಂಗೋಲಿ ಹಾಕಿದ್ರೆ ಭಾಳ ಚಲೋ ಅಂತ ಹೇಳ್ತಾರೆ. ಸೊ ಈ ಥರ ನೀವು ಟ್ರೈ ಮಾಡಿರಿ. ಸಿಂಪಲ್ ಐತಿ. ಒಂದ್ಸರಿ ನಾವು ಹೇಗೆ ಹೆಂಗೆ ತೆಗಿಯೋದಕ್ಕೂ ಹೇಳ್ತೀನಿ ನಿಮಗೆ. ಹಾಯ್, ಇದೊಂದು ಕೈಯಾಗಿ ಹಿಡ್ಕೊಂಡೆ ಬರತ್ತ ನೋಡ್ರಿ. ಗುಡಿಗೆ ಹೋಗತ್ತೀವಿ. ಅಂದ್ರೆ ಮಮ್ಮಿ ಮನೆ ಕಡೆ ಹೋಗಿ ಮಮ್ಮಿನ ನಾವು ಅಪ್ಪಾಜಿನ ಕರ್ಕೊಂಡು ಹೋಗೋದೈತಿ. ಸೊ ಹೊಂಟೇವಿ, ಅವರು ರೆಡಿ ಆಗ್ಯಾರ ಅಂತ ಕರ್ಕೊಂಡು ಹೋಗ್ತೀವಿ. ಹೌದಿಲ್ರಿ? ನಮ್ಮ ಮನೆಯವ್ರು ನೋಡ್ರಿ ಸಿಂಪಲ್ಲಾಗಿ ರೆಡಿ ಆಗ್ಯಾರ. ಅದ್ರೊಳಗೆ ನಾ ಹೇಳೋಕನ ಮುಗುಳ್ನಾಗೆ ಕೊಡ್ತಾರೆ. ನಾ ಯಾವಾಗಲೂ ಸಿಂಪಲ್ ಇರ್ತೇವೆ. ಗಂಡ್ಮಕ್ಳು ಆಲ್ಮೋಸ್ಟ್ ಆಲ್ ಸಿಂಪಲ್ ಇರ್ತಾರೆ. ಹೆಣ್ಮಕ್ಳು ಜಿಂಗಾಲಲ್ಲ ಡ್ರೆಸ್ ಹಾಕೊಂಡು ಜಿಂಗಾಲಲ್ಲ ಚಲೋ ಕಾಣುತ್ತಿಲ್ಲ, ಹೇಳ್ಬಿಡ್ರಿ. ಚಲೋ ಕಾಣಿಸ್ತೈತೆ. ಸಾಕು, ಇಷ್ಟು ಸಾಕು. ಏನಪ್ಪ? ಇಲ್ಲ ಬೀಳಲ್ಲ. ನಮ್ಮ ಸೊಪ್ಪು ನೋಡ್ರಿ, ಸ್ಮೈಲ್ ನೋಡ್ರಿ. ಯಾವಂತೂ ಸೊಪ್ಪು ಸ್ಮೈಲ್. ಕಿಚ್ಚನ್ ರೀ. ನನ್ನ ಫೋನ್, ಈ ಫೋನ್ ತೊಗೊಂಡು ತಡಿಚಿನ. ಹಾಂ ಹೌದಾ, ಈ ಫೋನ್ ತೊಗೊಂಡು 2 ವರ್ಷ ಆಯ್ತು. ಯುಗಾದಿ ಪಟ್ಟೆಗೆ ತೊಗೊಂಡಿದ್ದು ನೆನಪೈತಿ. ಚಲೋ. ಹಾಂ ಕೊಡ್ತೇನೆ. ಬಸವಣ್ಣನ ಗುಡಿ ಅಲ್ಲ, ಬಸವಣ್ಣ ಪ್ರತಿ ಶನಿವಾರ ಬಂದಾಗ ಹಿಂಗೆ ನಿಂತು ಫೋಟೋ ತೆಗೆಸ್ಕೊಂತಾರೆ. ಹಾಂ, ಇಲ್ಲಿ ತಾವ ಹತ್ತಿ ಬಂದ್ಬಿಡ್ತಾರ. ನಮ್ಕಿನ ಓಡಿ ಬಂದು ನಿಂದಿರಲ್ಲ, ಅಲ್ಲಿ ನಿಂದಿರ. ಇಲ್ಲ ಚಸ್ಮಾ. ಇಲ್ಲಿ ನೋಡ್ರಿ, ಎರಡು ಮಕ್ಕಳು ಪ್ರತಿ ವಾರನೂ ಅಂದ್ರೆ ನಾವು ಪ್ರತಿ ಶನಿವಾರ ಆಗಲಿ ಅಥವಾ ಯಾವಾಗ ನಾವು ಹನುಮಪ್ಪನ ಗುಡಿಗೆ ಬರ್ತೀವಿ, ಇಲ್ಲಿ ಧಾರಾವತಿಗೆ ಬರ್ತೀವಿ, ತಾವ ಇಲ್ಲಿ ನಾ ಹೇಳ್ದಂಗೆ ಮೆಟ್ಲ ಹತ್ತಿ ಇಲ್ಲಿ ನಿಂತು ಫೋಟೋ ತಗೋತಾರೆ ಬಸವಣ್ಣನ ಕಡೆ. ಅವ್ರು ಹೋಗಿ ನಮಸ್ಕಾರ ಮಾಡೇಬೇಕು, ಒಂದು ಫೋಟೋ ತೆಗಲೇಬೇಕು. ಅದ್ರ ಜೊತೆಗೆ ರೆಗ್ಯುಲರ್ ವಾಚರ್ಸ್ ಆಗಿದ್ರೆ
ನೀವು ನೋಡಿರ್ತೀರಿ ಧಾರಾವತಿ ಬಗ್ಗೆ ನಾ ಹೇಳ್ಕೊತಾನೆ ಅದೀನಿ. ಧಾರಾವತಿ ರಂಗ, ಧಾರಾವತಿ ಹನುಮಪ್ಪ ಅಂತೇಳಿ ನಾವು ನಂಬಿರೋ ಆರಾಧ್ಯ ದೈವನು ಧಾರಾವತಿ ಹನುಮಪ್ಪ. ಸೊ ನಾವು ರೆಗ್ಯುಲರಾಗಿ ಬಂದೇ ಬಂದಿರ್ತೇವೆ. ಏನಾರ ಹಬ್ಬ ಇರಲಿ, ಏನಾರು ಇರಲಿ, ಮತ್ತು ಬರ್ಡೇ ಇರಲಿ, ಆ್ಯನಿವರ್ಸರಿ ಇರಲಿ, ನಾವು ಇಲ್ಲಿ ಬಂದು ನಮಗೆ ಆಶೀರ್ವಾದ ತೊಗೊಂಡ್ರೆ ನಮಗೆ ಇಲ್ಲಿ ಬಂದ ತಕ್ಷಣ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ. ನಮ್ಮದು ಡೇನ ಸ್ಟಾರ್ಟ್ ಮಾಡ್ದಂಗೆ ಅನಿಸುತ್ತೆ. ಸೊ ಇವತ್ತು ಯುಗಾದಿ ಅಮಾವಾಸ್ಯೆ ಇರೋದ್ರಿಂದ ಇಲ್ಲಿ ಬಂದು ಆಶೀರ್ವಾದ ತೊಗೊಂಡು ಹೋಗೋಣ ಅಂತೇಳಿ ಬಂದೇವಿ. ಅದರಲ್ಲೂ ಶನಿವಾರನೂ ಐತಿ ಇವತ್ತು. ಸೊ ಹಾಗಾಗಿ ಬಂದೇವಿ. ಸೊ ಬರ್ರಿ ನಿಮಗೂ ಹನುಮಪ್ಪನ ದರ್ಶನ ಮಾಡಿಸ್ತೀನಿ. ಧಾರಾವತಿ ಹನುಮಪ್ಪನ ಪವಾಡಗಳನ್ನು ಭಾಳ ಅದಾವೆ ನೋಡ್ರಿ. ನಾವು ಇಲ್ಲಿ ಬರಾಕತ್ತ 6 ವರ್ಷ ಆತು. 6 ವರ್ಷದ ಹಿಂದೆ ನಮಗೂ ಗೊತ್ತಾಯ್ತು ಧಾರಾವತಿ ಹನುಮಪ್ಪನ ಬಗ್ಗೆ. ನಮಗೂ ಒಬ್ಬರು ನಮ್ಮ ತಾಯಿ ಅವಕ್ಕೆ ಅವ್ರು ಹೇಳಿದ್ರು. ಸೊ ನಮಗೂ ಗೊತ್ತಾಯ್ತು. ಹಾಗಾಗಿ ನಾವು ಬರೋದು ಹೋಗೋದು ಮಾಡಿದ್ವಿ. ಅದ್ರ ಜೊತೆಗೆ ಇಲ್ಲಿ ಪವಾಡಗಳನ್ನು ತಿಳ್ಕೊಂಡ್ವಿ. ಒಬ್ಬರಿಗೆ ಮಕ್ಕಳಾಗಿಲ್ಲ ಅಂತೇಳಿ ಬೇಡ್ಕೊಂಡ್ರಂತ್ರಿ. ಅವ್ರಿಗೂ ಒಂದು 12-13 ವರ್ಷ ಮಕ್ಕಳನ್ನ ಆಗಿರಲಿಲ್ಲ ಅಂತ ದವಾಖಾನೆ ಅದೆಲ್ಲ ತೋರ್ಸ್ಯಾರ. ಅಲ್ಲಿನೂ ಹಾಸ್ಪಿಟ್ಲ್ ಒಳಗೂ ಆಗೋದಿಲ್ಲ, ಆಗೋ ಚಾನ್ಸಸ್ಸೇ ಇಲ್ಲ ಅಂತ ಹೇಳಿದ್ರಂತ. ಆಮೇಲೆ ಎಲ್ಲ ದೇವರಿಗೂ ಬೇಡ್ಕೊಂಡ್ರಂತ ಕಡೆಗೆ ಇಲ್ಲೂ ಬಂದು ಬೇಡ್ಕೊಂಡಿದ್ದಕ್ಕೆ ಅವರಿಗೆ ಮಕ್ಕಳ ಫಲ ದೊರೀತಂತ, ಅಂದರೆ ಮಕ್ಕಳೂ ಆದ್ರಂತ. ಸೊ ಅದೆಲ್ಲ ಕೇಳಿಕೊಂಡು ನಮಗೂ ಖುಷಿ ಆಯ್ತು. ಸೊ ಭಾಳ ಪವಾಡ ಅದಾವು, ಇನ್ನೂ ಭಾಳ ಅದಾವ್ರಿ. ಹೇಳ್ಕೊತ ಹೋದ್ರೆ ನಮಗೂ ಹಂಗೆ ಆಗೈತಿ. ಏನಂತಂದ್ರೆ ಈ ನಮ್ಮ ಧಾರಾವತಿ ಆಂಜನೇಯ ನಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡ್ತಾನೆ. ಹಂಗೇನ್ರ ನಮಗೆ ಏನೋ ಬೇಡಿಕೆ ಇತ್ತಂದ್ರೆ ಇಷ್ಟಾರ್ಥ ಸಿದ್ಧಿ ಮಾಡ್ತಾನೆ. ಸೊ ನಮ್ಮ 2ನೇ ಮಗ ಹುಟ್ಟಬೇಕಾದ್ರೂ ಮಾನ್ವೀಶ್ ಹುಟ್ಟಬೇಕಾದ್ರೂ ಇವಂಗೆ ಹರಕೆ ಹೊತ್ತಿದ್ವಿ. ಸಮೂಹ ಹುಟ್ಟಿದ ಮ್ಯಾಗ 3 ಸಲ ರೇಖಾಗ ಅಬೋಷನ್ ಆತ. ಸೊ ನಾವೇನು ಮಾಡಿದ್ವಿ, ಧಾರಾವತಿ ಆಂಜನೇಯಗ ಹಿಂಗೆ ಇದನ್ನು ಮಾಡಿದ್ವಿ, ಕೇಳ್ಕೊಂಡ್ವಿ. ಕೇಳ್ಕೊಂಡು ಕೂಡಲೇ 21 ದಿವಸ ಬಂದು ಇಲ್ಲೇ ಪ್ರದಕ್ಷಿಣೆ ಹಾಕಿ ಇದನ್ನು ಮಾಡಿರಿ, ಸೇವೆ ಮಾಡಿರಿ ಅಂತ ಬೇಡ್ಕೊಂಡಿದ್ರೆ. ಸೊ ಆ ಥರ ಮಾಡಿದ್ವಿ. ಸೆಕೆಂಡ್ ಹುಟ್ಟಿದ್ದವ ಮಾನ್ವೀಶ್, ಅವಂಗೂ ನಾವು ಬಜರಂಗಿ ಅಂತ ಹೆಸರಿಟ್ಟೀವಿ. ಅಂದ್ರೆ ಹನುಮಪ್ಪನ ಇನ್ನೊಂದು ಹೆಸರು ಮಾನ್ವೀಶ್ ಅಂತೇಳಿ. ಸೊ ಆ ಹೆಸರು ನಾವು ಮಾನ್ವೀಶ್ ಅಂತೇಳಿ ಹೆಸರಿಟ್ಟೀವಿ. ಹೆಸರಿಡುವಾಗ ನಾವು ಹನುಮಪ್ಪನ ಹೆಸರನ್ನ ಸರ್ಚ್ ಮಾಡಿದ್ವಿ. ಅದರೊಳಗೆ 2 ಹೆಸರು ಹುಡುಕಿದ್ವಿ. ಅಂದರೆ 2 ಹೆಸರನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ. ಒಂದು ಶ್ರೇಯಾನ್ಸ್, ಇನ್ನೊಂದು ಮಾನ್ವೀಶ್. ನಾವು ಅದ್ರೊಳಗೆ ಶ್ರೇಯಾನ್ಸ್ ಅಂತನ ಹೆಸರು ಇಡ್ಬೇಕು ಅಂದ್ಕೊಂಡ್ವಿ. ಅಂದರೆ ಎಸ್ ಬರುತ್ತಂತ. ಅಂದ್ರೆ ನಮ್ಮ ಮನೆಯವ್ರ ಹೆಸರು ಸಂಗಮೇಶ, ಸಮ್ಮೂನ ಹೆಸರು ಸಾಮ್ರಾಟ್, 1ನೇ ಮಗನ ಹೆಸರು. ಸೊ ಹಾಗಾಗಿ ನೆಕ್ಸ್ಟ್ ಇವನು ಶ್ರೇಯಾನ್ಸ್ ಎಸ್ ಒಳಗೆ ಬರಲಿ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ಅದು ಏನೋ ಗೊತ್ತಿಲ್ಲ, ಶ್ರೇಯಾನ್ಸ್ ಅನ್ನೋ ಹೆಸರು ಇಟ್ಟುಗುಟ್ಲೆ ಅವನು ಯಾಕೋ ಕಿರಿಕಿರಿ ಮಾಡಾಕತ್ತ. ಅಂದರೆ ಶ್ರೇಯಾನ್ಸ್ ಅನ್ನೋ ಹೆಸರು ರಾಮಗೂ ಸಂಬಂಧಪಡ್ತೈತಿ, ಹನುಮಪ್ಪಗೂ ಸಂಬಂಧಪಡ್ತೈತಿ ಅಂತ ಬಂತು ಗೂಗಲ್ ಒಳಗೆ. ಸೊ ಹಾಗಾಗಿ ಮಾನ್ವೀಶ್ ಅಂತ ಕರೆದ್ವಿ. ಮಾನ್ವೀಶ್ ಅಂತ ಕರೆದ ಗುಟ್ಲೆ ನಾವು ಅವನಿಗೆ ಕಿರಿಕಿರಿ ಮಾಡೋದೂ ಸ್ವಲ್ಪ ನಿಲ್ಲಿಸಿದ. ಮತ್ತು ಅದರ ಜೊತೆಗೆ ಬುಜ್ಜಿ ಅಂತಲೂ ಕರಿತೀವಿ. ಬುಜ್ಜಿ ಅಂದ್ರೆ ಬಜರಂಗಿ ಅಂತ ಬರುತ್ತಂತೇಳಿ ಬುಜ್ಜಿ ಅಂತಲೂ ಕರಿತೀವಿ. ಸೊ ನಮ್ಮ ಲೈಫ್ ಒಳಗೆ ಈ ಥರನೂ ಪವಾಡ ಆಗೈತಿ. ಅದೇ ರೀತಿ ಇನ್ನೂ ಪವಾಡಗಳು ಭಾಳ ಅದಾವು. ಅವನು ನೆಕ್ಸ್ಟ್ ಬರೋ ಲಾಗ್ ಒಳಗೆ ನಿಮ್ಗೆ ಹೇಳ್ಕೊತ ಹೋಗ್ತೀನಿ. ಅದ್ರ ಜೊತೆಗೆ ಇಲ್ಲಿ ಹನುಮಪ್ಪನ ಪಾದರಕ್ಷೆಗಳು ಇದಾವು. ಇವನ್ನ ತೊಗೊಂಡು ಈ ಥರ ನಮಸ್ಕಾರ ಮಾಡಬೇಕು. ಅದ್ರ ಜೊತೆಗೆ ನಮ್ಮ ಬೆನ್ನಿಗೆ ಆಗಲಿ, ಕಾಲಿಗೆ ಅಂದರೆ ಹೊಟ್ಟಿಗೆ ಆಗಲಿ ಒಂದು ಸ್ವಲ್ಪ ಬಡಿಸ್ಕೋಬೇಕು. ಅಂದ್ರೆ ನಮ್ಮ ಏನಾದರೂ ಬೆನ್ನು ನೋವು ಇದ್ರೆ ಅಥವಾ ಹೊಟ್ಟೆ ನೋವು ಇದ್ರೆ, ನಮ್ಮ ಮೈಯೊಳಗಿರೋ ನೋವು ಏನಾರ ಇದ್ರೆ ಹನುಮಪ್ಪ ತಗೋತಾನಂತ ನಂಬಿಕೆ ಐತಿ. ಸೊ ನೀವು ಒಂದ್ಸರಿ ಇಲ್ಲಿ ವಿಸಿಟ್ ಮಾಡಿರಿ. ಅಂದರೆ ದೇವರ ಆಶೀರ್ವಾದ, ಹನುಮಪ್ಪನ ಆಶೀರ್ವಾದ ತಗೊಳ್ರಿ. ಓ ಇಲ್ಲ, ಸಾರಷ್ಟು ಐತಿ ಪ್ರಸಾದ ಇವತ್ತು. ನಾವು ಒಪ್ಪತ್ತು ಸ್ವಲ್ಪ ಕುಡಿ. ಸಾರು ಪ್ರಸಾದ. ನಾನು ಏನೈತಲ್ಲಿ ಅಂಬ. ಹಾಂ ಅಲ್ಲೇನೈತಿ ಅಂಬ. ಏನದು ಅಂಬ. ನೋಡಿಲಿ ಕಾಣಕತ್ತೆ ಅಂಬ. ಅದು ಶಾಮಿ ಅಂಬ. ಅದಿಲ್ಲ ಸಮ ಬಾಳೆಹಣ್ಣು ಸಿಕ್ತು ಪ್ರಸಾದ. ಓ ಹಾಂ ಸಾಯಂಕಾಲ ಹಾಕತ್ತಲ್ಲ ಶನಿವಾರ. ಸರಿ. ಧಾರಾವತಿ ಅವನು ಇಸ್ಕೊಂಬಂದು ನೋಡ್ರಿ.
ಪ್ರಸಾದ ಇಸ್ಕೊಂಬಂದು ತೋರಿಸಿದ್ರ ಪ್ರಸಾದ ತೋರಿಸಿ ನೋಡ್ರಿ ನಾ ಪ್ರಸಾದ ಇಸ್ಕೊಂಬಂದೆ ನಿಮಗೂ ಬರ್ರಿ ಅಂತ ನಿಮಗೂ ಬರ್ರಿ ಕೊಡ್ತೇನೆ. ಧಾರಾವತಿ ದರ್ಶನ ಮಾಡಿಸಿದ್ವಿ ನಿಮಗೆ. ಮಮ್ಮಿ ಶ್ರೀರಾ ಜೈ ರಾಮ್ ಜೈ ಜೈ ರಾಮ್. ಶ್ರೀರಾಮ್ ಜೈ ಜೈ ರಾಮ್. ಓಯ್ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ಹೌದಿಲ್ಲ? ಅಜ್ಜಿಗೆ ವಿಶ್ ಮಾಡಿರಿ ಯುಗಾದಿ ಹಬ್ಬಕ್ಕೆ. ಮತ್ತೆ ಮಾಡು ಈಗ ಮಾಡು ಯುಗಾದಿ ಹಬ್ಬದ ಶುಭಾಶಯಗಳು. ಕಾಣತ್ತಲ್ಲ ಸಿಕ್ತ ನಾನು ಸಿಕ್ತ ಪ್ರಸಾದ ಸಿಕ್ತ ಬಾಳೆಹಣ್ಣು ಕೊಟ್ರು. ಬಾ 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 ತೋರ್ಸು ತೋರ್ಸು. ಹೌದಾ ಅಪ್ಪಾಜಿ ಬಾಳೆಹಣ್ಣು ಕೊಡ್ರಿ ಅಂದಿ. ಕಬ್ಬಿನ ಹಾಲು ಕುಡೀರಿ ಕುಡೀರಿ. ಸೊ ಗುಡಿಯಿಂದ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸಮ್ಮನ್ನ ಟ್ಯೂಷನಿಗೆ ಕಳಿಸಿ ನಾವು ಮಾರ್ಕೆಟಿಗೆ ಹೊಂಟೇವಿ. ಯಾಕಂದ್ರೆ ಹೊಸ ಅರ್ಬಿ ತೊಗೊಳಕಂದ್ರೆ ಮಾನುಗ ಮತ್ತು ಸಮ್ಮುಗ ಹೊಸ ಡ್ರೆಸ್ಸನ್ನು ತೊಗೊಳೋದಿತ್ತು. ನಾಳೆ ಯುಗಾದಿಗೋಸ್ಕರ ಅಂದ್ರೆ ಪಾಡ್ಯೆಗೋಸ್ಕರನೂ ಡ್ರೆಸ್ ಬೇಕಾಗಿತ್ತು. ಅದ್ರ ಜೊತೆಗೆ ನಮ್ಮ ಸಮ್ಮುಂದು ಏಪ್ರಿಲ್ 1 ಬರ್ಡೇ ಐತಲ್ರಿ, ಸೊ ಅದಕ್ಕೋಸ್ಕರನೂ ತೊಗೊಳೋದಿತ್ತು. ಸೊ ಹಾಗಾಗಿ ಮಾರ್ಕೆಟಿಗೆ ಹೊಂಟೇವಿ. ನೋಡೋಣ ಬರ್ರಿ ಎಲ್ಲಿ ಹೋಗ್ತೇವಿ, ಯಾವ ಶಾಪಿಗೆ ಹೋಗಿ ಯಾವ ಥರ ಅರ್ಬಿ ತೊಗೋತೇವೆ ಅನ್ನೋದು ನಿಮಗೆ ತೋರಿಸ್ಕೊತ ಹೋಗ್ತೀನಿ ಬರ್ರಿ. ನೋಡ್ರಿ ನಾವು ಬಂದೇವಿ ಈಗ ಗೋವಿಂದ್ ಗಾರ್ಮೆಂಟ್ಸ್. ಇದು ಜನತಾ ಬಜಾರ್ ಒಳಗೈತಿ, ಹುಬ್ಳಿ ಜನತಾ ಬಜಾರ್. ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತಿರ್ತೈತಿ. ನೋಡ್ರಿ ನಾವು ಆಲ್ಮೋಸ್ಟ್ ಅಲ್ಲಿ ಸಣ್ಣ ಮಕ್ಳ ಬಟ್ಟೆ ಅಂದ್ರೆ ಮಾನುಗಾಗ್ಲಿ ಸಮ್ಮಗಾಗ್ಲಿ ಇಲ್ಲ ಏನಾದರೂ ಸಣ್ಣ ಮಕ್ಳ ಬಟ್ಟೆ ತೊಗೊಳೋದಿತ್ತಂದ್ರೆ ಇಲ್ಲೇ ಆಲ್ಮೋಸ್ಟ್ ಅಲ್ಲಿ ನಾವು ಬರೋದು. ಸೊ ನೋಡೋಣ ಬರ್ರಿ ನಾವು ಯಾವ ಥರ ತೊಗೋತೀವಿ, ಅಲ್ಲಿ ಯಾವ ಕಲೆಕ್ಷನ್ ಅದಾವ ಅನ್ನೋದನ್ನ ನೋಡೋಣ ಅಂತ ಬರ್ರಿ. ಈ ಟೈಪ್ ಒಳಗೆ ನಾನು ನಿಂಗೆ ಯಾವ್ದು ಬೇಕು? ನಿಂಗೆ ಎಂಥದ್ದು ಬೇಕು? ಎಂಥದ್ದು ಬೇಕು? ಎಂಥದ್ದು ಅವು ಹುಡುಗಿಯರು ಎಂಥದ್ದು ಬೇಕಂದ್ರೆ ಅಲ್ಲಿ ಯಾವುದೋ ತೋರ್ಸತ್ತ ಹುಡುಗಿಯರು ತೋರ್ಸತ್ತ. ಬ್ರ್ಯಾಂಡ್ ಇದು ರಿಯಲ್ಮಿ ಬೇರೆ. ಏನಮ್ಮ ಇರ್ಲಿ ದೊಡ್ಡದಾಯ್ತು ಅದೊಂದು ಹಿಡಿದು ಇರ್ಲಿಪ್ಪ ಅಂತ ಇವತ್ತಾ? ಹ್ಞೂ ಸರಿ, ನಾಳೆ ಸಿದ್ಧಪಡಿಸ ಏನ್ರಿ ಅಂಗಡಿ ಇಟ್ಕೊಂಡು ಕುಂತಿಯಲ್ಲ ಮುಂದೆ? ಅಂಗಡಿನ ಖರೀದಿ ಮಾಡ್ದಂಗೆ ಆಗೈತಿ. ನಿಮ್ಗೆ ನಾಳೆ ಪಡ್ಡೆ ಐತಲ್ರಿ,
ಪಾಡ್ಯ ದಿವಸ ಹೊಸ ಅರ್ಬಿ ಹಾಕೋಬೇಕು. ಈ ಸರಿ ಅಡ್ವಾನ್ಸ್ ತರೋಕ್ಕಾಗೇ ಇಲ್ಲ, ಯಾಕಂದ್ರೆ ನಾವು ಮಾರ್ಕೆಟ್ ಹೋಗಿಲ್ಲ. ಇದು ಅಜಿಯೋದೊಳಗೆ ತರಿಸಿದ್ದು. ಅಜಿಯೋ ಬ್ರ್ಯಾಂಡ್ ಒಂದು ಸ್ವಲ್ಪ ನಮಗೆ ಭಾಳ ಇಷ್ಟ ಆಗ್ತವೆ, ಯಾಕಂದ್ರೆ ಅದ್ರೊಳಗೆ ಏನೋ ಕ್ವಾಲಿಟಿ ಸಖತ್ತಿರ್ತಾವೆ ಅಂತ ಹೇಳ್ಬೋದು. ಸೊ ಇದು ನಮ್ಮ ಮನೆಯವರಿಗೆ ತರ್ಸೀನಿ ನೋಡ್ರಿ ಹೆಂಗೈತಿ. ಕಲರ್ ಅಂತೂ ನಂಗೆ ಭಾಳ ಇಷ್ಟ ಆಗ್ತದೆ. ಸೊ ನಮ್ಮ ಮನೆಯವ್ರಿಗೂ ಇಷ್ಟ ಆಗ್ತದೆ, ಹೌದಿಲ್ರಿ? ಚಲೋ ಅನ್ಸತೈತಿ, ಕ್ವಾಲಿಟಿ ಮಸ್ತ್ ಇತ್ತು, ಆಫರು ಇತ್ತು. ಸೊ ಹಾಗಾಗಿ ತರಿಸಿದೆ. ನೆಕ್ಸ್ಟ್ ಅಜಿಯೋದೊಳಗೆ ಇನ್ನೊಂದು ಟಾಪ್ ತರಿಸಿದೆ ನನಗೆ. ಇದಕ್ಕೆ ಪ್ರೈಸ್ ಕೇಳಿದ್ರೆ ನಂಬುದಿಲ್ಲ. ಆಲ್ಮೋಸ್ಟ್ ಅಲ್ಲ ಅಜಿಯೋ ಕಸ್ಟಮರ್ ಇದ್ರೆ ಅದು ಗೊತ್ತಿರ್ತೈತಿ. ಜಸ್ಟ್ 220, ಈಗ ಜಾಸ್ತಿ ಆಗೈತಿ. ನಾನು ಹಾಕಿದಾಗ ಆಫರ್ ಇತ್ತು ಜಸ್ಟ್ 220. ಇದ್ರದ್ದು ಇರೋದು 549, ಆಫರ್ ಆಗಿ 220. ಇದು ಅಜಿಯೋ ಚಲೋ ಐತಿ, ಸೂಪರ್. ನೀವು ಹೆಂಗೈತಿ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ. ಆಮೇಲೆ ನಮ್ಮ ಹುಡುಗರಿಗೆ ಡ್ರೆಸ್ ಹೋಗಿ ತೊಗೊಂಬಂದೀವಿ, ಮಾನೋಗ ಸಮೂಗ. ಅಂದರೆ ನಮ್ಮ ಸಮೂನ್ ಬರ್ಡೇನೂ ಐತಿ, ಬರ್ಡೇ ಶಾಪಿಂಗ್ ಆದಂಗೆ ಆತು. ಸೊ ನಾಳೆ ಯುಗಾದಿ ಪಾಡ್ಯಕ್ಕೆ ಹೊಸ ಡ್ರೆಸ್ ಇರಲಿಲ್ಲ, ಒಂದು ಇರಲಿಲ್ಲ. ಸೊ ಹಾಗಾಗಿ ತೊಗೊಂಬಂದ್ವಿ. ಇದು ನಮ್ಮ ಸಮೂಗ ಚೈನೀಸ್ ಕಾಲ್. ಹಾಂ, ಒಂಥರ ಚಲೋ ಐತಿ. ಪಿಂಕ್ ಕಲರ್, ಬ್ಲೂ, ನೆವಿ ಬ್ಲೂ ಬಾರ್ಡ್ರ್. ಮುಂದೆ ನಿನ್ನ ಹೆಸರು ಐತೆ RR. ಹಂಗೆ ಹಿಂದೆ ಎಮ್ ಐತಿ. ಹಾಂ, ಮಾನು. ಇಲ್ಲೇ ಎಸ್ ಐತಿ. ಎಲ್ಲ ಕಡೆ ನಮ್ಮ ಹೆಸರು ಅದಾವ ತೋರಿ. ಚಂದ ಇದಿಲ್ರಿ? ಇದು ಕ್ಯೂಟ್ ಅನ್ನಿಸ್ತು, ಕಲರ್ ಒಳಗದೆಲ್ಲ. ಈ ಕಲರ್ ಇರ್ಲಿಲ್ಲ ನಮ್ಮ ಕಡೆ, ಚಂದ ಅನ್ನಿಸ್ತು. ಸೊ ಇದನ್ನ ತೊಗೊಂಡ್ವಿ, ಈ ಟಿ ಶರ್ಟ್ ತೊಗೊಂಡ್ವಿ. ನೆಕ್ಸ್ಟ್ ಅಂದರೆ ಅದ್ರ ಜೊತೆಗೆ ಅಂತಲ್ಲ, ಒಟ್ಟು ಪ್ಯಾಂಟ್ ತೊಗೊಂಡ್ವಿ. 2 ಪ್ಯಾಂಟ್ ಒಮ್ಮೆ ತೋರಿಸ್ಬೇಕು. ತೋರಿಸ್ಬೋದು. ಈ ಪ್ಯಾಂಟ್ ಜೀನ್ಸ್ ಪ್ಯಾಂಟ್, ಈ ಥರ ಜೀನ್ಸ್ ಪ್ಯಾಂಟ್ ಆಗೈತಿ. ಇದೊಂದು ಪ್ರೈಸ್ ನಂಬುದಿಲ್ಲ ನೀವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಜಸ್ಟ್ 250. ಚಲೋ ಐತಿ. ಅಂದ್ರೆ ನಾವು ಹೋಗಿದ್ದೆ ನಿಮಗೆ ಶಾಪ್ ತೋರಿಸಿನಲ್ಲ, ಅಲ್ಲೇ ಹೋಲ್ಸೇಲ್ ಶಾಪ್ ಗೋವಿಂದ್ ಗಾರ್ಮೆಂಟ್ಸ್ ಒಳಗೆ. ಇಲ್ಲೇ 2 ಪಾಕೆಟ್ ಬಂದವು. ಇದು ನ್ಯೂ ಟ್ರೆಂಡ್ ಐತಿ ಈಗ. ಸೊ ಚಂದ ಅನ್ನಿಸ್ತು, ನಮ್ಮ ಮನೆಯವರು ಇದೇ ಇರಲಿ ಅಂತಂದ್ರೆ. ಸೊ ಹೆಂಗೈತಿ ಕಮೆಂಟ್ ಮಾಡಿ ಹೇಳಿ. ಆಮೇಲೆ ಆ ಟಿ ಶರ್ಟದ್ದು ಅಮೌಂಟ್ ಹೇಳಿಲ್ಲಲ್ಲ ನಾನು. ಈ ಟಿ ಶರ್ಟದ್ದು ಅಮೌಂಟ್ 170 ನೋಡಿರಿ. 170ಗೆ ಅದು ಇಷ್ಟು ಕ್ವಾಲಿಟಿ ಸಖತ್ತೈತಿ. ಕ್ವಾಲಿಟಿ ಪ್ಯೂರ್ ಕಾಟನ್. ಇಂಥ ಕ್ವಾಲಿಟಿ ಸಿಗೋದಿಲ್ಲ ಹೊರಗೆ. ಮಾಲ್ ಒಳಗದೆಲ್ಲ ಹೋದ್ರೆ 500 ಅಬೋನ ಇರ್ತೈತಿ. ಆಮೇಲೆ ನೆಕ್ಸ್ಟ್ ನಮ್ಮ ತಮ್ಮಗ ಇನ್ನೊಂದು ಶರ್ಟ್ ತೊಗೊಂಡ್ವಿ. ರಿಯಲ್ ಅಂತ ಏನೋ ಐತಿ, ರಿಯಲ್ ಹೀರೋ. ವಾವ್, ಈ ಥರ ಶರ್ಟ್ ಬಂದೈತಿ. 2 ಸೈಡು ಪಾಕೆಟ್ ಐತಿ. ಬ್ಯಾಕ್ ಸೈಡು ಈ ಥರ ಬಂದೈತಿ. ಫುಲ್ ಸ್ಲೀವ್ಸ್ ಇದೆ. ಇದ್ರದ್ದು ಅಮೌಂಟ್ 240. ಬ್ಲೂ ಕಲರ್ ಅಂದರೆ ಹೆಂಗೈತಿ ಹೇಳಿ. ಇದಕ್ಕೆ ಜೋಡಿ ಆಗುವಂಗ ಪ್ಯಾಂಟ್ ಬ್ಲ್ಯಾಕ್ ಆ್ಯಂಡ್ ಗ್ರೇ. ಪ್ಯಾಂಟ್ ಮಸ್ತ್ ಅದಾವಲ್ಲ, ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ಚಲೋ ಅದಾವ. ಕ್ವಾಲಿಟಿನೂ ಹಂಗೆ ಐತಿ. ಆಲ್ಮೋಸ್ಟ್ ಅಲ್ಲ ನನಗಂತೂ ಪ್ಯಾಂಟ್ ಇಲ್ಲೇ ಇಷ್ಟ ಆಗ್ತಾವೆ. ಇದು 350 ನೋಡಿರಿ ಈ ಪ್ಯಾಂಟ್. ಇದು ಕ್ವಾಲಿಟಿ ಚಲೋ ಅನ್ನಿಸ್ತು. ಮತ್ತು ಅವನ ಕಡೆ ಈ ಕಲರು ಇರಲಿಲ್ಲ. ಆಮೇಲೆ ಅದಕ್ಕೆ ಸೂಟೂ ಆಗ್ತೈತಂತೆ ಈ ಪ್ಯಾಂಟ್ ತೊಗೊಂಡ್ವಿ. ಬರ್ಡೇಗೆ ಯಾವತ್ತು ಹಾಕ್ತೀವಿ ಗೊತ್ತಿಲ್ಲ, ನೋಡಿ ನೀವು ಲಾಗ್ ನೋಡ್ಕೊಂತ ಹೋದ್ರೆ ಗೊತ್ತಾಗ್ತದೆ. ಬರ್ಡೇಗೆ ವಿಶ್ ಮಾಡಿರಿ. ಹಾಂ, ಬಂತು, ಆಶೀರ್ವಾದ ಮಾಡಿರಿ. ಇನ್ನು 3 ದಿನ ಬರ್ಡೇ. ಸೊ ನೆಕ್ಸ್ಟ್ ನಮ್ಮ ಚೋಟಪ್ಪದ ರೆಡ್ ಕಲರ್ ನಮ್ಮ ಬುಜ್ಜಿಗೆ ನನಗೆ. ಇದು ಜಸ್ಟ್ ಅಬಿಲಿಟಿ ಎಲ್ಲ ಏನೋ ಬರ್ತೈತೆ ಅದ್ರ ಮ್ಯಾಗ. ಅಬಿಲಿಟಿ ಅಂತ ಬರ್ದಾರ. ರೆಡ್ ಕಲರ್ ಐತಿ. ಕಲರು ಕ್ಲಾತ್ ಮಸ್ತ್ ಐತಿ. ಹಾಂ, ಸಾಫ್ಟ್ ಐತಿ. ಅಂದರೆ ಈ ಚಿಕ್ಕ ಮಕ್ಕಳಿಗೆ ಇಂಥ ಸಾಫ್ಟ್ ಬಟ್ಟೆ ಚಲೋ ಅನ್ಸುತ್ತೆ. ಸೊ ಕ್ವಾಲಿಟಿನೂ ಮಸ್ತ್ ಐತಿ, ವರ್ತು ಐತಿ. ನನಗೆ ಇಷ್ಟನೂ ಆಯ್ತು. ಜಸ್ಟ್ 170 ರೂಪೀಸಿಗೆ ಐತಿ. ಸೊ ಒಂದ್ಸರಿ ಹೋಗಿ ನೀವು ವಿಸಿಟ್ ಮಾಡಿದ್ರೆ ಚಲೋ ಅನ್ಸುತ್ತೆ. ಅದಕ್ಕೆ ಮ್ಯಾಚಿಂಗ್
ಅಂದ್ರೆ ಬ್ಲ್ಯಾಕ್ ಆ್ಯಂಡ್ ರೆಡ್. ಬ್ಲ್ಯಾಕ್ ಕಲರ್. ಏ ಬುಜ್ಜಿ ಸೊ ಮಾನು ಈ ಪ್ಯಾಂಟ್ ಬ್ಲ್ಯಾಕ್ ಕಲರ್ ತೊಗೊಂಡಿದ್ವಿ. ಮಾನವ್ಗೆ ಕ್ಯೂಟ್ ಅನ್ಸತೈತಿ. 15 ಆಗ್ತದೇನೋ. ಈ ಪ್ಯಾಂಟಿಗೆ ಸೈಜ್ ಏನ ಇದು 240 ಐತಿ ನೋಡ್ರಿ. ಫುಲ್ ತೋರಿಸ್ಬೋದು ನೋಡೋಣ. 240 ಐತಿ ಜಸ್ಟ್ ಪ್ಯಾಂಟ್. ಪ್ಲೇನ್ ಐತಿ. ಅದಕ್ಕೊಂದು ಬೆಲ್ಟ್ ಕೊಟ್ಟಾಗ ನೆಕ್ಸ್ಟ್ 2 ನಮ್ಮ ಫೇವ್ರೇಟ್, ನಮ್ಮ ಮನೆಯವ್ರಿಗೆ ಆಯ್ತು ನನಗಾಯ್ತು ಫೇವ್ರೇಟ್. ಏನಿದು ಮಿಲ್ಟ್ರಿ ಆ ಪ್ಯಾಂಟ್, ಮಿಲ್ಟ್ರಿ ಬರ್ಮೋಡ ಅಂತ ಹೇಳ್ಬೋದು. ಸೊ ಇದನ್ನ ಮಾನೂಗಂತ ತೊಗೊಂಡ್ವಿ. ಇದು ಸಮೂಗ ಒಂದು ಬೇರೆ. ಸಮೂಗ ಮಿಲ್ಟ್ರಿ ಒಳಗೆ ಕಲರ್ ಚೇಂಜ್ ಆಯ್ತು, ಅಂದ್ರೆ ಕಲರ್ ಸೇಮ್ ಸಿಗಲಿಲ್ಲ. ಮಸ್ತ್ ಐತಿ. ಇದನ್ನು ತೊಗೊಂಡ್ವಿ. ಇದರದ್ದು 200. ಇದು 200. ಇತ್ತಲ್ಲ ಟ್ಯಾಗ್ ಹೋತ ಗೊತ್ತಿಲ್ಲ. ಇದು ಟ್ಯಾಗ್ ಹೋಗೈತಿ. ಇದು ಸೇಮ್ 200. ಸೊ ಮಸ್ತ್ ಐತಿ. ಅಲ್ಲಿ ಇಬ್ಬರು ಮಿಲ್ಟ್ರಿ ಆಗಲಿ ಅಂತೇಳಿ ತಗೊಂಡಿದ್ದೀವಿ. ನಮ್ಗೆ ಆಲ್ಮೋಸ್ಟ್ ಅಲ್ಲಿ ಮಿಲ್ಟ್ರಿ ಪ್ಯಾಂಟ್ ಮಿಲ್ಟ್ರಿದು ಎಲ್ಲ ಕಲರ್ ಇಷ್ಟ ಆಗ್ತಾವು, ಹೌದಿಲ್ರಿ? ಸೊ ಇಷ್ಟೆಲ್ಲ ಖರೀದಿ ಮಾಡ್ಕೊಂಡು ಬಂದೆ ನೋಡ್ರಿ. ನಮ್ಮ ಯುಗಾದಿ ಹಬ್ಬದ ಖರೀದಿ ಅಂತ ಹೇಳ್ಬೋದು. ನಂದು ನಮ್ಮ ಮನೆಯವ್ರದ್ದು ಇಲ್ಲೊಂದು ಹೊಸ ಇದೈತಿ, ಜೊತೆಗೆ ನಂದು ಇದು ಐತಿ. ಪ್ಯಾಂಟ್ ಅದಾವ, ಪ್ಯಾಂಟ್ 2-3 ಪ್ಯಾಂಟ್ ಹೊಸ ಅದಾವು. ಅಂದ್ರೆ ಅವಾಗ ತೊಗೊಂಬಂದು ಇಟ್ಟಿರ್ತೀವಿ. ಅವನ್ನ ಹಾಕೊಂಡಿರ್ತಿಲ್ಲ, ಹೊಸವ ಇಟ್ಟಿರ್ತೀವಲ್ಲ, ಸೊ ಅವನ್ನ ಹಾಕೋತೀವಿ. ಅದ್ರ ಜೊತೆಗೆ ಹಂಗೆ ತೋರಿಸ್ಕೊಂಡು ನಾಳೆಗೆ ಯುಗಾದಿ ಪಾಡ್ಯ ದಿವಸ ನಾವು ಹೆಂಗೆ ರೆಡಿ ಆಗ್ತೀವಿ ಅನ್ನೋದು ನಿಮ್ಗೆ ತೋರಿಸ್ತೀವಿ. ನೆಕ್ಸ್ಟ್ ವ್ಲಾಗ್ ನೀವು ವಾಚ್ ಮಾಡಲೇಬೇಕು. ಲಘು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಾರ್ದ ನಮ್ಮ ವಿಡಿಯೋ ನೋಡಾಕತ್ತೀರಿ, ಜಲ್ದಿನ ಸಬ್ಸ್ಕ್ರೈಬ್ ಮಾಡಿರಿ. ಜೊತೆಗೆ ಅಲ್ಲಿ ಬೆಲ್ ಐಕಾನ್ ಇರ್ತೈತಿ, ಅದನ್ನು ಕ್ಲಿಕ್ ಮಾಡಿರಿ. ಅಂದರೆ ನಮ್ಮ ವಿಡಿಯೋ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರ್ತಾವೆ. ಸೊ ಪ್ಲೀಸ್ ನಮ್ಮ ವಿಡಿಯೋಸ್ನ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಲಾರ್ದ ಹೌದು ನಮ್ಮ ವಿಡಿಯೋನ ಸ್ಕಿಪ್ ಮಾಡಲಾರ್ದ ಫುಲ್ ನೋಡ್ರಿ, ನಮಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ. ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ. ಥ್ಯಾಂಕ್ ಯು. ಗುಡ್ ನೈಟ್ ಆಲ್.